ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೇಸ್ಟ್ ಪೇಂಟ್ ಬಕೆಟನ್ನು ಲಾಂಡ್ರಿ ಬಕೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಹಾಕಿಟ್ರೂ ಬರುತ್ತೆ, ಆದರೆ ಮನೇಲಿ ಬಂದವರಿಗೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಈ ಥರ ಮಾಡೋದು. ಒಂದು ಬಕೆಟ್ ತಗೊಂಡು ಅದಕ್ಕೆ ನಮ್ಮ ವೇಸ್ಟ್ ಶರ್ಟ್ಗಳಿರ್ತಾವಲ್ಲ ಆ ಬಟ್ಟೆ ತಗೊಂಡು ಅದನ್ನ ನೀಟಾಗಿ ಒಂದೇ ಸಮನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅಳತೆಯನ್ನು ಸರಿಯಾಗಿ ಇಟ್ಕೊಂಡು ನೋಡಿಕೊಂಡು ಆ ಬಕೆಟಿಗೆ ಏನು ಮಾಡಬೇಕು, ಕ್ಲಿಯರಾಗಿ ಹಚ್ಕೊಳ್ತಾ ಬರಬೇಕು. ಎಲ್ಲಿ ಹೇರಾಪೇರಿ ಆಗದಿರೋ ಹಾಗೆ ನೋಡಿಕೊಂಡು ಆಮೇಲೆ ಏನು ಮಾಡಬೇಕು, ನಾವು ಗಮ್ ಸಿಗುತ್ತಲ್ಲ, ಕ್ಲಾತ್ ಅಂಟಿಸೋ ಗಮ್ಮು ಅಥವಾ ಶೂ ಅಂಟಿಸೋ ಗಮ್ಮು ಆ ಥರ ಸಿಗುತ್ತಲ್ಲ, ಅದನ್ನು ತೊಗೊಂಡು ಏನು ಮಾಡಬೇಕು, ಅದಕ್ಕೆ ಹಚ್ಕೊಂಡು ಆ ಬಟ್ಟೆನ ಅಂಟಿಸ್ಕೋಬೇಕು. ಆಮೇಲೆ ಹಿಂದಿರೋ ಬಟ್ಟೆನೆಲ್ಲ ಸಮನಾಗಿ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ಗಮ್ ಹಾಕಿ ಅಂಟಿಸ್ಕೋಬೇಕು. ಅದು ಅಷ್ಟೇ ಬಿಟ್ಟರೆ ಚೆನ್ನಾಗಿ ಕಾಣಲ್ವಲ್ಲ, ಅದಕ್ಕೇನು ಮಾಡಬೇಕು, ಮೇಲೆ ಒಂದು ಬಟ್ಟೆನ ಸರಿಯಾದ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ರೌಂಡಾಗಿ ನಾವು ಅದನ್ನು ಅಂಟಿಸ್ಕೋಬೇಕು. ನೋಡಿ, ಈ ಥರ ರೌಂಡಾಗಿ ಅಂಟಿಸ್ಕೋಬೇಕು. ಆಮೇಲೆ ಒಳಗಡೆ ನಾವು ಬಿಟ್ಟಿರ್ತೀವಲ್ಲ, ಅದು ಆ ಥರ ಇರಪಿರಿ ಕಾಣ್ತಾ ಇರುತ್ತಲ್ಲ ಬಟ್ಟೆ, ಅಂದರೆ ಸ್ವಲ್ಪ ಮೇಲೆ ಕೆಳಗೆ ಕಾಣ್ತಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಜಗ್ಗಿ ಮಡ್ಚ್ಕೊಂಡು, ಯಾವುದಾದ್ರೂ ಬಾರ್ಡ್ರ್ ಇರುತ್ತೆ ವೇಸ್ಟ್ ಬಟ್ಟೆದು, ಅದನ್ನು ತೊಗೊಂಡು ಅಲ್ಲಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಹೇಗೆ ರೆಡಿಯಾಗಿದೆ ಸ್ಟೋರೇಜ್ ಬ್ಯಾಗು. ಇದನ್ನು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕುವಂಥ ಬಟ್ಟೆಗಳನ್ನು ಇದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡ್ತಿರಲ್ಲ.